ಯೋಜನೆಯನ್ನು ರಾಷ್ಟ್ರೀಯವಾಗಿ ಘೋಷಣೆ ಮಾಡಿ 2022-23ರಲ್ಲಿ ಇದು ಬಜೆಟ್ ಘೋಷಣೆ 22-23ರಲ್ಲಿ 5,300 ಕೋಟಿಯನ್ನು ಕೊಡ್ತೀವಿ ಅಂತ ಅವರೇ ಹೇಳಿದ್ದು. 10 ಸಾರಿ ಹೇಳಿದ್ದಾರೆ. ಆದರೆ ಹೇಳೋದ್ರ ಮುಖಾಂತರ ಎಲ್ಲ ಚುನಾವಣೆಗಳಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. ಆದರೆ 5 ರೂಪಾಯಿನೂ ನಮಗೆ ಕೊಡಲಿಲ್ಲ. ಇದು ನಮ್ಮ ರಾಜ್ಯದ ಹಕ್ಕೊತ್ತಾಯ. ಷಣ್ಮುಖಪ್ಪ, ಈ ರಾಜ್ಯದ ಹಕ್ಕೊತ್ತಾಯ. 4.5 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. ಕರ್ನಾಟಕದ ಜನ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆದರೆ ನಮಗೆ ಕೇವಲ 55,000 ಕೋಟಿ ಮಾತ್ರ ವಾಪಸ್ ಕೊಡ್ತಾ ಇರೋದು. ಅವ್ರೇನು ಭಿಕ್ಷೆ ಕೇಳ್ತಾ ಇಲ್ಲ. ನೀವು ಹೆಂಗೆ ಹಕ್ಕೊತ್ತಾಯ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ರಿ, ಸರಿಯಾದ ಹೆಸರನ್ನು ಇಟ್ಟಿದ್ರಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ತೊಂದರೆ ವಿಚಾರದಲ್ಲ, ಸಿಕ್ಕಾಪಟ್ಟೆ ಮಕ್ಕಳ ಧೋರಣೆ ಆಗ್ತಾ ಇದೆ. 5,300 ಕೋಟಿ 22-23ರಲ್ಲಿ ಕೇಂದ್ರ ಸರ್ಕಾರ BJP ಸರ್ಕಾರದಲ್ಲೂ ಬಜೆಟ್ನಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ರಾಜ್ಯದ ಬಜೆಟಲ್ಲೂ ಬೊಮ್ಮಾಯಿ ಅವರು ಘೋಷಣೆ ಮಾಡ್ತಾರೆ. ಎರಡೂ ಕಡೆಯಿಂದನೂ ಒತ್ತುಕೋ ಬರಲ್ಲ. ನಾನಾಗಲೇ ಕೆಲವಾರು ಬಾರಿ ಹೇಳಿದ್ದೀನಿ, ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡಿ ಹಣ ಬಿಡುಗಡೆ ಮಾಡಿಸಿ ಅಂತ. ಈ 5,300 ಕೋಟಿ ಏನಾದರೂ ಕೊಟ್ಟರೆ ಬಹುತೇಕ ನಾವು 4-5,000 ಕೋಟಿ ಖರ್ಚು ಮಾಡಿದ್ರೆ ಬಹುತೇಕ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತದೆ. ನಮ್ಮ ಬದ್ಧತೆ ಇದೆ, ಕೇಂದ್ರ ಸರ್ಕಾರ ಕೊಡಲಿ ಬಿಡಲಿ ನಾವು ಮುಗಿಸ್ಲೇಬೇಕು, ಮುಗಿಸ್ತೀವಿ. ಆದರೆ ಇವತ್ತು ಬೇಡಿಕೆ ನಮ್ಮ ಅನುಷ್ಠಾನ ಹೋರಾಟ ಸಮಿತಿ ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗಿಯೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾವೆಲ್ಲ ಜಿಲ್ಲೆ 5 ಶಾಸಕರು ತರ್ತೇವೆ. ನಮ್ಮ ಜಿಲ್ಲೆ 5 ಶಾಸಕರು ಋಣ ತೀರಿಸೋದ್ರ ಪರವಾಗಿದ್ದೇವೆ. ನೀವು ಈ ಮಾತನ್ನು BJP ಲೋಕಸಭಾ ಸದಸ್ಯರಿಗೆ ಕೇಳಬೇಕು. ಇದನ್ನ ಇದು ಭಿಕ್ಷೆ ಕೊಡ್ತಾ ಇರೋದಲ್ಲ. ಇಲ್ಲ, ಅವ್ರು ಹೋಗ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಪಾರ್ಲಿಮೆಂಟ್ ನಡೀತಾ ಇದೆ. 5,000 ಕೋಟಿ ಟೇಬಲ್ ಕೂತು ರಿಲೀಸ್ ಮಾಡಿಸ್ತಾರೆ. ಯಾಕಂದ್ರೆ ಇಟ್ ಈಸ್ ಇಸ್ ಕಮಿಟ್ಮೆಂಟ್, ಅವ್ರ ಪಾರ್ಟಿ ಕಮಿಟ್ಮೆಂಟ್ ಇದು. ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ, ಕೊಡಿಸ್ಲಿ. ಸುಮ್ಮನೆ ಜಪವಟ್ಟಿ ಏನೇನೋ ಆ ಕೊಯ್ಲಿ ಅಂದರೆ ಅದರ ಮೊಸರಲ್ಲಿ ಕಲ್ಲು ಹುಡ್ಕೊಂತ ಅವರಾಗುತ್ತೆ. ಈ ಯೋಜನೆಯನ್ನು ರಾಷ್ಟ್ರೀಯವಾಗಿ ಘೋಷಣೆ ಮಾಡಿ 2022-23ರಲ್ಲಿ ಇದು ಬಜೆಟ್ ಘೋಷಣೆ 22-23ರಲ್ಲಿ 5,300 ಕೋಟಿಯನ್ನು ಕೊಡ್ತೀವಿ ಅಂತ ಅವರೇ ಹೇಳಿದ್ದು. 10 ಸಾರಿ ಹೇಳಿದ್ದಾರೆ. ಆದರೆ ಹೇಳೋದ್ರ ಮುಖಾಂತರ ಎಲ್ಲ ಚುನಾವಣೆಗಳಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. ಆದರೆ 5 ರೂಪಾಯಿನೂ ನಮಗೆ ಕೊಡಲಿಲ್ಲ. ಇದು ನಮ್ಮ ರಾಜ್ಯದ ಹಕ್ಕೊತ್ತಾಯ. ಷಣ್ಮುಖಪ್ಪ, ಈ ರಾಜ್ಯದ ಹಕ್ಕೊತ್ತಾಯ. 4.5 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. ಕರ್ನಾಟಕದ ಜನ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆದರೆ ನಮಗೆ ಕೇವಲ 55,000 ಕೋಟಿ ಮಾತ್ರ ವಾಪಸ್ ಕೊಡ್ತಾ ಇರೋದು. ಅವ್ರೇನು ಭಿಕ್ಷೆ ಕೇಳ್ತಾ ಇಲ್ಲ. ನೀವು ಹೆಂಗೆ ಹಕ್ಕೊತ್ತಾಯ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ರಿ, ಸರಿಯಾದ ಹೆಸರನ್ನು ಇಟ್ಟಿದ್ರಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ತೊಂದರೆ ವಿಚಾರದಲ್ಲ, ಸಿಕ್ಕಾಪಟ್ಟೆ ಮಕ್ಕಳ ಧೋರಣೆ ಆಗ್ತಾ ಇದೆ. 5,300 ಕೋಟಿ 22-23ರಲ್ಲಿ ಕೇಂದ್ರ ಸರ್ಕಾರ BJP ಸರ್ಕಾರದಲ್ಲೂ ಬಜೆಟ್ನಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ರಾಜ್ಯದ ಬಜೆಟಲ್ಲೂ ಬೊಮ್ಮಾಯಿ ಅವರು ಘೋಷಣೆ ಮಾಡ್ತಾರೆ. ಎರಡೂ ಕಡೆಯಿಂದನೂ ಒತ್ತುಕೋ ಬರಲ್ಲ. ನಾನಾಗಲೇ ಕೆಲವಾರು ಬಾರಿ ಹೇಳಿದ್ದೀನಿ, ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡಿ ಹಣ ಬಿಡುಗಡೆ ಮಾಡಿಸಿ ಅಂತ. ಈ 5,300 ಕೋಟಿ ಏನಾದರೂ ಕೊಟ್ಟರೆ ಬಹುತೇಕ ನಾವು 4-5,000 ಕೋಟಿ ಖರ್ಚು ಮಾಡಿದ್ರೆ ಬಹುತೇಕ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತದೆ. ನಮ್ಮ ಬದ್ಧತೆ ಇದೆ, ಕೇಂದ್ರ ಸರ್ಕಾರ ಕೊಡಲಿ ಬಿಡಲಿ ನಾವು ಮುಗಿಸ್ಲೇಬೇಕು, ಮುಗಿಸ್ತೀವಿ. ಆದರೆ ಇವತ್ತು ಬೇಡಿಕೆ ನಮ್ಮ ಅನುಷ್ಠಾನ ಹೋರಾಟ ಸಮಿತಿ ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗಿಯೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾವೆಲ್ಲ ಜಿಲ್ಲೆ 5 ಶಾಸಕರು ತರ್ತೇವೆ. ನಮ್ಮ ಜಿಲ್ಲೆ 5 ಶಾಸಕರು ಋಣ ತೀರಿಸೋದ್ರ ಪರವಾಗಿದ್ದೇವೆ. ನೀವು ಈ ಮಾತನ್ನು BJP ಲೋಕಸಭಾ ಸದಸ್ಯರಿಗೆ ಕೇಳಬೇಕು. ಇದನ್ನ ಇದು ಭಿಕ್ಷೆ ಕೊಡ್ತಾ ಇರೋದಲ್ಲ. ಇಲ್ಲ, ಅವ್ರು ಹೋಗ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಪಾರ್ಲಿಮೆಂಟ್ ನಡೀತಾ ಇದೆ. 5,000 ಕೋಟಿ ಟೇಬಲ್ ಕೂತು ರಿಲೀಸ್ ಮಾಡಿಸ್ತಾರೆ. ಯಾಕಂದ್ರೆ ಇಟ್ ಈಸ್ ಇಸ್ ಕಮಿಟ್ಮೆಂಟ್, ಅವ್ರ ಪಾರ್ಟಿ ಕಮಿಟ್ಮೆಂಟ್ ಇದು. ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ, ಕೊಡಿಸ್ಲಿ. ಸುಮ್ಮನೆ ಜಪವಟ್ಟಿ ಏನೇನೋ ಆ ಕೊಯ್ಲಿ ಅಂದರೆ
ಅಂದರೆ ಮೊಸರಲ್ಲಿ ಕಲ್ಲು ಹುಡ್ಕೊಂತ ವ್ಯವಹಾರ ಆಗುತ್ತೆ. ಈ ಯೋಜನೆಯನ್ನು ರಾಷ್ಟ್ರೀಯವಾಗಿ ಘೋಷಣೆ ಮಾಡಿ 2022-23ರಲ್ಲಿ ಇದು ಬಜೆಟ್ ಘೋಷಣೆ 22-23ರಲ್ಲಿ 5,300 ಕೋಟಿಯನ್ನು ಕೊಡ್ತೀವಿ ಅಂತ ಅವರೇ ಹೇಳಿದ್ದು. 10 ಸಾರಿ ಹೇಳಿದ್ದಾರೆ. ಆದರೆ ಹೇಳೋದ್ರ ಮುಖಾಂತರ ಎಲ್ಲ ಚುನಾವಣೆಗಳಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. ಆದರೆ 5 ರೂಪಾಯಿನೂ ನಮಗೆ ಕೊಡಲಿಲ್ಲ. ಇದು ನಮ್ಮ ರಾಜ್ಯದ ಹಕ್ಕೊತ್ತಾಯ. ಷಣ್ಮುಖಪ್ಪ, ಈ ರಾಜ್ಯದ ಹಕ್ಕೊತ್ತಾಯ. 4.5 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. ಕರ್ನಾಟಕದ ಜನ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆದರೆ ನಮಗೆ ಕೇವಲ 55,000 ಕೋಟಿ ಮಾತ್ರ ವಾಪಸ್ ಕೊಡ್ತಾ ಇರೋದು. ಅವರೇನು ಭಿಕ್ಷೆ ಕೇಳ್ತಾ ಇಲ್ಲ. ನೀವು ಹೆಂಗೆ ಹಕ್ಕೊತ್ತಾಯ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ರಿ, ಸರಿಯಾದ ಹೆಸರನ್ನು ಇಟ್ಟಿದ್ರಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ತೊಂದರೆ ವಿಚಾರದಲ್ಲ, ಸಿಕ್ಕಾಪಟ್ಟೆ ಮಕ್ಕಳ ಧೋರಣೆ ಆಗ್ತಾ ಇದೆ. 5,300 ಕೋಟಿ 22-23ರಲ್ಲಿ ಕೇಂದ್ರ ಸರ್ಕಾರ BJP ಸರ್ಕಾರದಲ್ಲೂ ಬಜೆಟ್ನಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ರಾಜ್ಯದ ಬಜೆಟಲ್ಲೂ ಬೊಮ್ಮಾಯಿ ಅವರು ಘೋಷಣೆ ಮಾಡ್ತಾರೆ. ಎರಡೂ ಕಡೆಯಿಂದನೂ ಮತ್ತೊಬ್ಬ ಬರಲ್ಲ. ನಾನಾಗಲೇ ಕೆಲವಾರು ಬಾರಿ ಹೇಳಿದ್ದೀನಿ, ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡಿ ಹಣ ಬಿಡುಗಡೆ ಮಾಡಿಸಿ ಅಂತ. ಈ 5,300 ಕೋಟಿ ಏನಾದರೂ ಕೊಟ್ಟರೆ ಬಹುತೇಕ ನಾವು 4-5,000 ಕೋಟಿ ಖರ್ಚು ಮಾಡಿದ್ರೆ ಬಹುತೇಕ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತದೆ. ನಮ್ಮ ಬದ್ಧತೆ ಇದೆ, ಕೇಂದ್ರ ಸರ್ಕಾರ ಕೊಡಲಿ ಬಿಡಲಿ ನಾವು ಮುಗಿಸ್ಲೇಬೇಕು, ಮುಗಿಸ್ತೀವಿ. ಆದರೆ ಇವತ್ತು ಬೇಡಿಕೆ ನಮ್ಮ ಅನುಷ್ಠಾನ ಹೋರಾಟ ಸಮಿತಿ ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗಿಯೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾವೆಲ್ಲ ಜಿಲ್ಲೆ 5 ಶಾಸಕರು ತರ್ತೇವೆ. ನಮ್ಮ ಜಿಲ್ಲೆ 5 ಶಾಸಕರು ಋಣ ತೀರಿಸೋದ್ರ ಪರವಾಗಿದ್ದೇವೆ. ನೀವು ಈ ಮಾತನ್ನು BJP ಲೋಕಸಭಾ ಸದಸ್ಯರಿಗೆ ಕೇಳಬೇಕು. ಇದನ್ನು ಇದು ಭಿಕ್ಷೆ ಕೊಡ್ತಾ ಇರೋದಲ್ಲ. ಇಲ್ಲ, ಅವ್ರು ಹೋಗ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಪಾರ್ಲಿಮೆಂಟ್ ನಡೀತಾ ಇದೆ. 5,000 ಕೋಟಿ ಟೇಬಲ್ ಕೂತು ರಿಲೀಸ್ ಮಾಡಿಸ್ತಾರೆ. ಯಾಕಂದರೆ ಇಟ್ ಈಸ್ ಈಸ್ ಕಮಿಟ್ಮೆಂಟ್, ಅವ್ರ ಪಾರ್ಟಿ ಕಮಿಟ್ಮೆಂಟ್ ಇದು. ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ, ಕೊಡಿಸ್ಲಿ. ಸುಮ್ಮನೆ ಜಪವಟ್ಟಿ ಏನೇನೋ ಆ ಕೊಯ್ನೆ ಅಂದರೆ ಅದರ ಮೊಸರಲ್ಲಿ ಕಲ್ಲು ಹುಡ್ಕೊಂತ ವ್ಯವಹಾರ ಆಗುತ್ತೆ. ಈ ಯೋಜನೆಯನ್ನು ರಾಷ್ಟ್ರೀಯವಾಗಿ ಘೋಷಣೆ ಮಾಡಿ 2022-23ರಲ್ಲಿ ಇದು ಬಜೆಟ್ ಘೋಷಣೆ 22-23ರಲ್ಲಿ 5,300 ಕೋಟಿಯನ್ನು ಕೊಡ್ತೀವಿ ಅಂತ ಅವರೇ ಹೇಳಿದ್ದು. 10 ಸಾರಿ ಹೇಳಿದ್ದಾರೆ. ಆದರೆ ಹೇಳೋದ್ರ ಮುಖಾಂತರ ಎಲ್ಲ ಚುನಾವಣೆಗಳಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. ಆದರೆ 5 ರೂಪಾಯಿನೂ ನಮಗೆ ಕೊಡಲಿಲ್ಲ. ಇದು ನಮ್ಮ ರಾಜ್ಯದ ಹಕ್ಕೊತ್ತಾಯ. ಷಣ್ಮುಖಪ್ಪ, ಈ ರಾಜ್ಯದ ಹಕ್ಕೊತ್ತಾಯ. 4.5 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. ಕರ್ನಾಟಕದ ಜನ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆದರೆ ನಮಗೆ ಕೇವಲ 55,000 ಕೋಟಿ ಮಾತ್ರ ವಾಪಸ್ ಕೊಡ್ತಾ ಇರೋದು. ಅವರೇನು ಭಿಕ್ಷೆ ಕೇಳ್ತಾ ಇಲ್ಲ. ನೀವು ಹೆಂಗೆ ಹಕ್ಕೊತ್ತಾಯ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ರಿ, ಸರಿಯಾದ ಹೆಸರನ್ನು ಇಟ್ಟಿದ್ರಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ತೊಂದರೆ ವಿಚಾರದಲ್ಲ, ಸಿಕ್ಕಾಪಟ್ಟೆ ಮಕ್ಕಳ ಧೋರಣೆ ಆಗ್ತಾ ಇದೆ. 5,300 ಕೋಟಿ 22-23ರಲ್ಲಿ ಕೇಂದ್ರ ಸರ್ಕಾರ BJP ಸರ್ಕಾರದಲ್ಲೂ ಬಜೆಟ್ನಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ರಾಜ್ಯದ ಬಜೆಟಲ್ಲೂ ಬೊಮ್ಮಾಯಿ ಅವರು ಘೋಷಣೆ ಮಾಡ್ತಾರೆ. ಎರಡೂ ಕಡೆಯಿಂದನೂ ಮತ್ತೊಬ್ಬ ಬರಲ್ಲ. ನಾನಾಗಲೇ ಕೆಲವಾರು ಬಾರಿ ಹೇಳಿದ್ದೀನಿ, ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡಿ ಹಣ ಬಿಡುಗಡೆ ಮಾಡಿಸಿ ಅಂತ. ಈ 5,300 ಕೋಟಿ ಏನಾದರೂ ಕೊಟ್ಟರೆ ಬಹುತೇಕ ನಾವು 4-5,000 ಕೋಟಿ ಖರ್ಚು ಮಾಡಿದ್ರೆ ಬಹುತೇಕ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತದೆ. ನಮ್ಮ ಬದ್ಧತೆ ಇದೆ, ಕೇಂದ್ರ ಸರ್ಕಾರ ಕೊಡಲಿ ಬಿಡಲಿ ನಾವು ಮುಗಿಸ್ಲೇಬೇಕು, ಮುಗಿಸ್ತೀವಿ. ಆದರೆ ಇವತ್ತು ಬೇಡಿಕೆ ನಮ್ಮ ಅನುಷ್ಠಾನ ಹೋರಾಟ ಸಮಿತಿ ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗಿಯೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾವೆಲ್ಲ ಜಿಲ್ಲೆ 5 ಶಾಸಕರು ತರ್ತೇವೆ. ನಮ್ಮ ಜಿಲ್ಲೆ 5 ಶಾಸಕರು ಋಣ ತೀರಿಸೋದ್ರ ಪರವಾಗಿದ್ದೇವೆ. ನೀವು ಈ ಮಾತನ್ನು BJP ಲೋಕಸಭಾ ಸದಸ್ಯರಿಗೆ ಕೇಳಬೇಕು. ಇದನ್ನು ಇದು ಭಿಕ್ಷೆ ಕೊಡ್ತಾ ಇರೋದಲ್ಲ. ಇಲ್ಲ, ಅವ್ರು ಹೋಗ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಪಾರ್ಲಿಮೆಂಟ್ ನಡೀತಾ ಇದೆ. 5,000 ಕೋಟಿ ಟೇಬಲ್ ಕೂತು ರಿಲೀಸ್ ಮಾಡಿಸ್ತಾರೆ. ಯಾಕಂದರೆ ಇಟ್ ಈಸ್ ಈಸ್ ಕಮಿಟ್ಮೆಂಟ್, ಅವ್ರ ಪಾರ್ಟಿ ಕಮಿಟ್ಮೆಂಟ್ ಇದು. ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ, ಕೊಡಿಸ್ಲಿ. ಸುಮ್ಮನೆ ಜಪವಟ್ಟಿ ಏನೇನೋ ಆ ಕೊಯ್ನೆ ಅಂದರೆ
ಅಂದರೆ ಮೊಸರಲ್ಲಿ ಕಲ್ಲು ಉಳ್ಕೊಂತ ವ್ಯವಹಾರ ಆಗುತ್ತೆ.